ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಯುಗಾದಿ ಹಬ್ಬ. ನಿಮ್ಮ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಗೆಲ್ಲ ಬೇವಿನಗಿಂತ ಜಾಸ್ತಿ ಬೆಲ್ಲನೇ ಸಿಗ್ಲಿ. ಐ ಮೀನ್ ಬೆಲ್ಲದಷ್ಟೇ ಸಿಹಿಯಾಗಿರೋ ವಿಷಯಗಳು ನಿಮ್ಮ ಲೈಫಲ್ಲಿ ಬರಲಿ. ಹಾಗೆ ಈ ವಿಡಿಯೋ ಪೋಸ್ಟ್ ಆಗೋಷ್ಟರಲ್ಲಿ ಹಬ್ಬ ಮುಗ್ದೋಗಿರುತ್ತೆ. ಒಂದಿನ ಲೇಟ್ ಅಲ್ವಾ, ಪರವಾಗಿಲ್ಲ, ಬಿಲೇಟೆಡ್ ವಿಶಸ್ ಅಂತಾನೆ ತಿಳ್ಕೊಳ್ಳಿ. ಹಾಗೆ ಇವಾಗ ಮಧ್ಯಾಹ್ನ ಆಗಿದೆ. ಎಷ್ಟೋ ಟ್ರೈ ಮಾಡಿದೆ ಬೆಳಗ್ಗೆಯಿಂದ ವಿಡಿಯೋ ಮಾಡಬೇಕು ಅಂತ. ನಾವು ಯಾವಾಗ ವಿಡಿಯೋ ಎಲ್ಲ ಮಾಡಬೇಕು ಅನ್ಕೊಂತೀವಿ, ಯಾವಾಗ ಮಾಡೋಕ್ಕಾಗೋದೇ ಇಲ್ಲ. ಯಾವಾಗ ವಿಡಿಯೋ ಮಾಡೋಕ್ಕೆ ಟೈಮ್ ಇರುತ್ತೆ ಅವಾಗ ವಿಡಿಯೋ ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಪಾಪು ಕೂಡ ಇಲ್ಲೇ ಮಲಗಿದ್ದಾಳೆ. ನಿನ್ನೆ ನೈಟಿಂದ ಸ್ವಲ್ಪ ಹಬ್ಬದ ಪ್ರಿಪ್ರೇಷನ್ ನಡೀತಲ್ವ, ಅದನ್ನ ಸ್ವಲ್ಪ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. ಅದನ್ನ ನಿಮಗೆ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ನಾನು ತುಂಬ ದಿನ ಆದಮೇಲೆ ರಂಗೋಲಿನ ಹಾಕ್ತಾಯಿದ್ದೆ. ನಾನು ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತಿದ್ದೆ ಮೊದಲೆಲ್ಲ, ಬಟ್ ಇತ್ತೀಚೆಗೆಲ್ಲ ಮರ್ತೋಗ್ಬಿಟ್ಟಿದೆ. ಹಾಗಾಗಿ ಇದೊಂದು ಸಿಂಪಲ್ ರಂಗೋಲಿನ ಹಾಕಿದೆ. ಮತ್ತು ನೈಟ್ ಹೊತ್ತು ಜಾಸ್ತಿ ಇವತ್ತೇ ಫಸ್ಟ್ ನಾನು ಹೊರಗಡೆ ಬಂದಿದ್ದು, ಗೇಟಿಂದ ಹೊರಗಡೆ. ಹಾಗೆ ಮನೇಲಿದ್ದಾಗ ಬಂದಿದ್ದು. ಏನಾದರೂ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಮಾತ್ರ ಬರ್ತಿದ್ದಿದ್ದು ಅಷ್ಟೇ. ಹಾಗಾಗಿ ಬೇಗ ಬೇಗ ಹಾಕಿಬಿಟ್ಟು ಸಿಂಪಲ್ಲಾಗಿ ಹ್ಯಾಪಿ ಯುಗಾದಿ ಅಂತ ಬರೆದ್ಬಿಟ್ಟು ಒಳಗೆ ಹೋಗ್ಬಿಟ್ಟೆ. ಮತ್ತು ನೈಟ್ ಬೇರೆ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಬೆಳಗ್ಗೆ ಎದ್ದೇಳೋದು, ಪಾಪು ಮಲಗೋದು ಲೇಟ್ ಆಗಿತ್ತಲ್ವ, ನಾನು ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು. ಹಾಗೆ ಲಾಸ್ಟ್ ಇಯರ್ ಇವತ್ತಿನ ದಿನ ಏನಾಗಿತ್ತಂದರೆ, ನಾನು ಕನ್ಸೀವ್ ಅಂತ ಇವತ್ತೇ ಗೊತ್ತಾಗಿದ್ದು. ಅಂದರೆ ಯುಗಾದಿ ಹಬ್ಬದ ದಿನವೇ ಗೊತ್ತಾಗಿದ್ದು. ತುಂಬಾ ಖುಷಿಯಾಗಿದ್ವಿ ಲಾಸ್ಟ್ ಟೈಮ್. ಈ ಸಲ ಇನ್ನೂ ಖುಷಿ, ಪಾಪು ಇದ್ದಾಳಲ್ವ ಜೊತೇಲಿ. ಹಾಗಾಗಿ ಇಲ್ಲಿ ಪಾಪುನೂ ಸಹ ಅವಳಿಗೂ ಎಣ್ಣೆ ಎಲ್ಲ ಹಚ್ಚಿ ಮಲಗಿಸಿದ್ವಿ. ಸ್ವಲ್ಪ ಹೊತ್ತು ಒಂದು 10-15 ಮಿನಿಟ್ಸ್ ಬಿಡೋಣ ಅಂತ. ದಿನಗಳು ಎಷ್ಟು ಬೇಗ ಕಳೆದೋಗುತ್ತಲ್ವ. ಈಗ ನಿನ್ನೆ ಮೊನ್ನೆ ತಾನೇ ನಂಗೆ ಕನ್ಸೀವ್ ಅಂತ ಗೊತ್ತಾಗಿರೋ ಆಗಿದೆ. ಆಗಲೇ ನನ್ನ ಮಗಳಿಗೆ 5 ಮಂತ್ಸ್. ಈ ಒಂದು ವರ್ಷ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ಲ, ಜಾಸ್ತಿ ಪ್ರಿಪ್ರೇಷನ್ ವಿಡಿಯೋ ಏನು ಮಾಡಿಲ್ಲ. ಸ್ವಲ್ಪ ಹಾಗೆ ಮೇಲೆ ಕ್ಲಿಪ್ಪಿಂಗ್ಸ್ ತಕ್ಕೊಂಡಿದ್ದೀನಿ ಅಷ್ಟೇ. ಪಾಪು ಡೈಲಿ ಎದ್ದಿರ್ತಿದ್ಲು. ಇವತ್ತು ಹೊಸ ಬಟ್ಟೆ ಹಾಕ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದಾಳೆ. ಎದ್ದಿರ್ಲಿ, ಏನಾದರೂ ಫೋಟೋಸ್ ಎಲ್ಲ ತೆಗಿಯೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವಳು ಮಲಗಿದ್ದಾಳೆ. ಅದಕ್ಕೆ ಸರಿ ಚೆನ್ನಾಗಿ ನಿದ್ದೆ ಮಾಡಲಿ, ಇಲ್ಲಾಂದರೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಫೋಟೋ ತೆಗಿಯೋಕ್ಕೆಲ್ಲ. ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ರೆ ಆಮೇಲೆ ಫೋಟೋ ತೆಕ್ಕೋಬೋದು ಅಂತ. ಹಾಗೆ ಈ ಹಬ್ಬ, ಯುಗಾದಿ ಹಬ್ಬ ಎಸ್ಪೆಷಲಿ ನನಗೆ ತುಂಬಾ ಸ್ಪೆಷಲ್. ಯಾಕೆ ಅಂತ ಮುಂದೆ ವಿಡಿಯೋ ನೋಡಿ ನಾನು ನಿಮ್ಗೆ ಹೇಳ್ತೀನಿ. ಹಾಗೆ ಹೋದ್ಸಲ ಯುಗಾದಿ ಹಬ್ಬ ನನ್ನ ಹಸ್ಬೆಂಡ್ ಲೀವಿಗೆ ಬಂದಿದ್ರು, ಲೀವಲ್ಲಿದ್ದರು. ಬಟ್ ಈ ಸಲ ಬರಬೇಕಿತ್ತು, ಬರೋಕ್ಕಾಗಿಲ್ಲ. ಯಾವಾಗ ಬರ್ತಾರೆ ನೋಡೋಣ. ಶಿವರಾತ್ರಿಗೆ ಬರಬೇಕಾಗಿದ್ದವರು ಯುಗಾದಿ ಆದರೂ ಬಂದಿಲ್ಲ ಇನ್ನು. ಸರಿ, ನೆಕ್ಸ್ಟ್ ಯಾವ ಹಬ್ಬಕ್ಕೆ ಬರ್ತಾರೆ? ನೆಕ್ಸ್ಟ್ ಯಾವ ಹಬ್ಬ ಇದೆ ಗೊತ್ತಿಲ್ಲ, ಯಾವ ಹಬ್ಬಕ್ಕೆ ಬರ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ನಮ್ಮ ಆ್ಯನಿವರ್ಸರಿಗಾದರೂ ಬರ್ತಾರೇನೋ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವೀಕ್ ಇದೆ ಅಷ್ಟೇ. 1 ತಿಂಗಳಿಂದ ಮುಂದೆ ಹೋಗಿದೆ. ಇನ್ನೊಂದು ವೀಕ್ ಮುಂದೆ ಹೋಗುತ್ತೋ ಇಲ್ಲ ಅದು ಗ್ಯಾರಂಟಿ ಇಲ್ಲ. ಬರ್ತಾರೋ ಇಲ್ಲ ಬರೋಕ್ಕಾಗೋದಿಲ್ವೋ, ಪಾಪ ಅವ್ರೇನು ಮಾಡ್ತಾರಲ್ವ. ನೋಡೋಣ. ಅಡುಗೆ ಮನೇಲಿ ಪ್ರಿಪ್ರೇಷನ್ ನಡೀತಿದೆ. ಅಡುಗೆಗೆ, ಹಬ್ಬದ ಅಡುಗೆ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಸ್ವಲ್ಪ ಗೊತ್ತು, ಸ್ವಲ್ಪ ಗೊತ್ತಿಲ್ಲ. ಯಾಕಂದರೆ ಹಬ್ಬದ ಹಿಂದಿನ ದಿನ ನಾವು ಅಂದ್ಕೊಂಡಿರ್ತೀವಿ ಆ ಅಡುಗೆ ಮಾಡಬೇಕು, ಈ ಅಡುಗೆ ಮಾಡಬೇಕಂತ. ಹಬ್ಬದ ದಿನ ಆಗೋದು ಅದರಲ್ಲಿ ಒಂದು 2-3 ಮಿಸ್ ಅಂತೂ ಆಗೇ ಆಗುತ್ತೆ. ಸರಿ, ಇಷ್ಟು ಸಾಕು ಬಿಡು, ನಾಳೆ ಮಾಡ್ಕೊಳ್ಳೋಣ, ನಾಡ್ದು ಮಾಡ್ಕೊಳ್ಳೋಣ ಅಂತ. ನೋಡೋಣ ಇವತ್ತು ಪ್ಲ್ಯಾನ್ ಏನೇನಿತ್ತು, ಏನೇನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ ಅಂತ. ಪಾಪು ಕೂಡ ಮಲಗಿದ್ದಾಳೆ. ನೋಡೋಣ. ಎಲ್ರಿಗೂ ಹೊಸ ವರ್ಷ ಇದು, ನಮಗೆಲ್ರಿಗೂ ಹೊಸ ವರ್ಷ. ಈ ಹೊಸ ವರ್ಷ ನಿಮಗೆಲ್ಲ ಹೊಸದಾಗಿ ಶುರುವಾಗಲಿ. ಯಾವುದೇ ಕಹಿ ಘಟನೆಗಳಿದ್ರು ಎಲ್ಲ ಮರ್ತೋಗ್ಲಿ. ಮುಂದೆ ಬರೋ ದಿನಗಳೆಲ್ಲ ಒಳ್ಳೆಯದಾಗಿರಲಿ. ಓಕೆ, ಅಡುಗೆ ಮನೇಲಿ ಏನು ಮಾಡ್ತಿದ್ದಾರೆ ನೋಡೋಣ, ಬನ್ನಿ ನನ್ನ ಜೊತೆ. ನನ್ನ ತಂಗಿ ಪೂಜೆ ಎಲ್ಲ ಮಾಡಿ ಕೂತಿದ್ದಾಳೆ. ಅಮ್ಮ ಅಷ್ಟರಲ್ಲಿ ವಡೆಗೆ ರೆಡಿ ಮಾಡ್ಕೋತಾ ಇದ್ರು. ಕಡಲೆಬೇಳೆ ವಡೆ ಮಾಡ್ತಾಯಿದ್ರು. ನಾವು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಬಟ್ ನಾನು ಹೇಳ್ದಂಗೆ ಲಾಸ್ಟಿಗೆ ಆಗೋದೇ 2-3 ಅಷ್ಟೇ. ನಾವು ಒಬ್ಬಟ್ಟು ಎಲ್ಲ ಮಾಡೋಣ ಅಂದ್ಕೊಂಡಿದ್ವಿ.
ಒಬ್ಬಟ್ಟು ಬಜ್ಜಿ ಎಲ್ಲ ಇವಾಗಲೇ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಕ್ಯಾನ್ಸಲ್ ಆಗಿಬಿಟ್ಟು ಅರ್ಧಂಬರ್ಧ ಆಗೋಯ್ತು. ಏನೇನು ಮಾಡಿದ್ವಿ ಲಾಸ್ಟಿಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಬಾಣಲಿದು ನೋಡಿ ಯಾರು ಏನೋ ಅಂದ್ಕೋಬೇಡಿ ಆಯಿತಾ. ಇದು ನಾ ರಾಜಸ್ಥಾನಲ್ಲಿದ್ದಾಗ ತೊಗೊಂಡಿದ್ದು. ಬಟ್ ಇದನ್ನು ಏನಾದರೂ ಡೀಪ್ ಫ್ರೈ ಮಾಡೋದಿರುತ್ತಲ್ವ, ಅದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಬೇರೆದಕ್ಕೆಲ್ಲ ಬೇರೆ ಅಂದರೆ ಬೇರೆ ಅಡುಗೆ ಎಲ್ಲ ಮಾಡೋಕ್ಕೆ ಬೇರೆ ಬಾಣಲಿ ಇದೆ. ಹಾಗಾಗಿ ಇದು ಎಣ್ಣೆಯಲ್ಲಿ ಕರೆದು ಈ ಥರ ಆಗಿದೆ. ಸೊ ಪ್ಲೀಸ್ ಇಗ್ನೋರ್ ಮಾಡಿ. ಇವಾಗ ಅಡುಗೆ ಎಲ್ಲ ಆಯಿತು. ಏನು ಮಾಡಿದ್ವಿ ಅಂದರೆ ಮಧ್ಯಾಹ್ನನೇ ಆಗೋಗ್ಬಿಟ್ಟಿತ್ತು ಅಡುಗೆ ಮಾಡೋ ಅಷ್ಟರಲ್ಲಿ. ವೆಜಿಟೇಬಲ್ ಪಲಾವ್ ಮಾಡಿದ್ವಿ. ಅದೇನೋ ಗೊತ್ತಿಲ್ಲ, ಹಬ್ಬ ಅಂದರೆ ಪಲಾವ್ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಮೊದಲಿಂದನೂ. ಹಾಗೆ ನೆಕ್ಸ್ಟ್ ಏನು ಮಾಡಿದ್ದೀವಿ ಅಂದರೆ ಇದನ್ನು ಹುರುಳಿಕಾಳು ಸಾಂಬಾರು ಅಂದ್ಕೋಬೇಡಿ, ಇದು ಹೆಸರು ಬೇಳೆ ಪಾಯಸ. ಬೆಲ್ಲ ಹಾಕಿರೋದ್ರಿಂದ ಅದು ಸಾಂಬಾರು ಥರ ಕಾಣಿಸ್ತಾ ಇದೆ. ನನಗೂ ತಟ್ಟೆಗೆ ಹಾಕ್ಕೊಂಡೋಗಿ ನೋಡ್ಬಿಟ್ಟು ನಾನು ಸಾಂಬಾರು ಅಂತ ಅಂದ್ಕೊಬಿಟ್ಟೆ, ಅಂದರೆ ಸಾಂಬಾರಲ್ಲ ಅದು. ಮತ್ತು ಬೆಳಗ್ಗೆ ವಡೆ ಮಾಡಿದ್ವಿ. ಮಾಡ್ತಾ ಫುಲ್ ಎಲ್ಲ ಖಾಲಿ ಆಗಿಬಿಟ್ಟು ವೀಡಿಯೋಗೆ ಅಂತ 5 ವಡೆ ಇಟ್ಕೊಂಡಿದ್ದೆ. ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೈಟ್ 9:30 ಆಗಿದೆ. ಬೆಳಗ್ಗೆಯಿಂದ ಬಜ್ಜಿ ಮಾಡಿಕೊಡಿ ಅಂತ ಕೇಳಿದ್ಲು ನನ್ನ ತಂಗಿ. ಸರಿ ಮಾಡಿಕೊಡ್ಲಿಲ್ವಲ್ಲ ಅಂತ ರಾತ್ರಿ 9:30 ಎದ್ದು ಬಂದ್ಬಿಟ್ಟು ಅವಳೆ ಎಲ್ಲ ಕಟ್ ಮಾಡಿಕೊಡ್ತಿದ್ಲು. ಆಮೇಲೆ ಲಾಸ್ಟಿಗೆ ನಾನು ಅದನ್ನು ಎಣ್ಣೆಗೆಲ್ಲ ಹಾಕಿದೆ. ಫುಲ್ ಹಾಕ್ತಾರೇ ಮೆಣಸಿನ್ಕಾಯಿ ಬಜ್ಜಿ ಏನು ಬೇಗ ಆಗಿಬಿಡುತ್ತೆ. ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಖಾರದ ಪುಡಿ, ಉಪ್ಪು, ಹಾಗೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗೋಯಿತು. ಫ್ರೆಂಡ್ಸ್, ಹಾಗೇ ನೀವು ಈ ವಿಡಿಯೋ ನೋಡ್ತಿದ್ದೀರಲ್ವಾ, ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನನ್ನ ವಿಡಿಯೋ ಲೆಂತ್ ಆದಷ್ಟು ನೋಡೋದೇ 30 ಸೆಕೆಂಡ್ 40 ಸೆಕೆಂಡ್. ಚಿಕ್ಕ ವಿಡಿಯೋ ಇದ್ದೆ. ಇನ್ನು ಉದ್ದ ಮಾಡಿಬಿಟ್ರೆ ಅದು ನೋಡೋದಿಲ್ಲ ಅಂತ ನಾನು ಈ ವಿಡಿಯೋ ಲೆಂತ್ನ ಕಡಿಮೆ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಹಬ್ಬದ ದಿನ ಪಾಪದ ಜೊತೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ನನ್ನ ವಿಡಿಯೋದಲ್ಲಿ ಪಾಪಿಲ್ದಲ್ಲಿ ಹೇಗೆ ಕಂಪ್ಲೀಟ್ ಆಗುತ್ತೆ ಅಲ್ವಾ, ಹಾಗಾಗಿ ಇವಳೊಂದು ಲಾಸ್ಟಿಗೆ ಅಟ್ಯಾಚ್ ಮಾಡಿದ್ದೀನಿ. ಫೋಟೋಸ್ ಇತ್ತಲ್ಲ, ಅದನ್ನೇ ಹಾಕಿದ್ದೀನಿ. ಇಷ್ಟೊತ್ತು ನಿಮ್ಮ ಟೈಮ್ನ ಕೊಟ್ಟು ನನ್ನ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಂಗೆ ಗೊತ್ತು ಲಾಸ್ಟ್ವರೆಗೂ ಯಾರೂ ನೋಡಿರೋದಿಲ್ಲ, ಆದರೂ ನೋಡಿರೋರಿಗೆ ಥ್ಯಾಂಕ್ ಯು.